ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಂಗಂ ಹರೇಃ ಪುಲಕಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುದಾಭರಣಂ ಕಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಳ ದೇವತಾಯಾಃ. ಕೀರ್ತಿ ವಿಕಥನದ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಶುಭ ಸ್ವಾಗತವನ್ನ ಕೋರ್ತೇನೆ. ನಾನು ಎಂದಿನಂತೆ ನಾವು ಇಂದು ಒಂದು ಸುಸಮಯವನ್ನ ಯಾಪಿಸಲಿದ್ದೇವೆ. ಒಂದು ದೊಡ್ಡ ವಿದ್ವಾಂಸರೊಡನೆ ನಮ್ಮ ಭೇಟಿ, ನಮ್ಮ ಮಾತುಕತೆ ಇವತ್ತು ಆಗಲಿದೆ. ಹೇಗೆ ದ್ರವ್ಯವನ್ನ ಬಿಟ್ಟು ಎಲ್ಲ ತರಹದ ಐಶ್ವರ್ಯ, ಅದೊಂದನ್ನೇ ಅಲ್ಲದೆ ಇನ್ನೆಲ್ಲ ತರಹದ ಐಶ್ವರ್ಯವನ್ನು ಕೊಡುವ ಆ ಲಕ್ಷ್ಮೀ ದೇವಿ ನಮಗೆಲ್ಲರಿಗೂ ಆಪ್ಯಾಯಮಾನಳು. ಹಾಗೆಯೇ ಒಬ್ಬೊಬ್ಬರು ವಿದ್ವಾಂಸರು ಕೇಳಿದ್ದನ್ನ ಕೊಡುವಂತಹ ಕಾಮಧೇನುಗಳಾಗಿದ್ದು ನಮ್ಮೆಲ್ಲರಿಗೂ ಬಹಳ ಆಪ್ಯಾಯಮಾನವಾಗಿದ್ದಾರೆ. ದೊಡ್ಡ ದೊಡ್ಡ ಊರುಗಳಲ್ಲಿ ಬಹಳಷ್ಟು ವಿದ್ವಾಂಸರು ಒಂದೆಡೆ ಸಿಗೋದು ತುಂಬಾ ಸಹಜ. ಆದರೆ ಒಂದೊಂದು ಚಿಕ್ಕ ಚಿಕ್ಕ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಆ ಜಾಗಕ್ಕೆ ಒಂದು ದೀವಿಗೆಯ ತರಹ ಒಬ್ಬೊಬ್ಬರೇ ಏಕಮೇವ ದ್ವಿತೀಯಂ ಅಂತ ಅಲ್ಲಿ ಬೆಳಗುವಂಥದ್ದು ತುಂಬಾ ಸಹಜ. ಹಾಗೆಯೇ ಶಾಸ್ತ್ರೀಯ ಸಂಗೀತ ಅಂದ್ರೆ ಉತ್ತರಾದಿ ಶಾಸ್ತ್ರೀಯ ಸಂಗೀತವಾದ ಹಿಂದೂಸ್ತಾನಿ ಪ್ರಧಾನ ಒಂದು ಪ್ರಕಾರಕ್ಕೆ ಪ್ರಾಶಸ್ತ್ಯ ಪ್ರಾಧಾನ್ಯ ಇರುವಂತಹ ಒಂದು ಊರು ಹುಬ್ಬಳ್ಳಿ, ಧಾರವಾಡ. ಇಂತಹ ಜಾಗದಲ್ಲಿ ಕರ್ನಾಟಕ ಸಂಗೀತಕ್ಕೆ ಅಷ್ಟಾಗಿ ಆಸಕ್ತಿ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ಅಷ್ಟು ದಟ್ಟವಾಗಿ ಬೆಳೆದಿರುವ ಹಿಂದೂಸ್ತಾನಿ ಸಂಗೀತಗಾರರು ಸಂಗೀತದ ಮಧ್ಯೆ ಅವರದ್ದೇ ಆದ ಒಂದು ಛಾಪನ್ನ ಮೂಡಿಸಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನೆಲೆ ಊರಿಸಿ ಅಲ್ಲಿ ಹಲವಾರು ಜನಕ್ಕೆ ಪಾಠ ಮಾಡ್ತಿರುವಂತಹ ವಿದುಷಿ ಅವರು ಇವತ್ತು ನಮ್ಮೊಡನೆ ಇದ್ದಾರೆ. ವಿದುಷಿ ಹೇಮಲತಾ ಸಂಪತ್ ಮೇಡಮ್ ಅವರು ಇದ್ದಾರೆ. ಮೇಡಮ್, ನಿಮಗೆ ಹಾರ್ದ ಸ್ವಾಗತವನ್ನ ಕೋರ್ತೇನೆ. ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ನಮ್ಮೊಡನೆ ನಮಗೂ ಈ ಅವಕಾಶವನ್ನ ಕೊಟ್ಟು ನಮ್ಮ ಜೊತೆ ಈ ಕಾಲವನ್ನು ಕಳೆಯೋದಕ್ಕೆ ನೀವು ಒಪ್ಕೊಂಡಿದ್ದು ತುಂಬಾ ಸಂತೋಷ. ಧನ್ಯವಾದಗಳು. ನಿಮ್ಮ ಜೀವನದ ಬಗ್ಗೆ ಒಂದು ಸ್ವಲ್ಪ ತಿಳ್ಕೋಬೇಕು ಅಂತ ನಮಗೆಲ್ಲ ಆಸೆ. ಅದಕ್ಕೆ ಮೊದಲು ಒಂದು ಮಂಗಳಕರವಾಗಿ ಯಾವ್ದಾದ್ರು ಒಂದೆರಡು ಲೈನ್ ಇಂದ ಶುರು ಮಾಡಬಹುದು. ಸರಸ್ವತಿ ದಯೈ ನಿಧಿ ಗತಿ, ಸರಸ್ವತಿ ದಯೈ ನಿಧಿ ಗತಿ, ತನ್ನರುಳ್ ತಂದರುಳ್ವಾ ಭಾರತಿ. ಸರಸ್ವತಿ ದಯೈ ನಿಧಿ ಗತಿ, ತನ್ನರುಳ್ ತಂದರುಳ್ವಾ ಭಾರತಿ. ಸರಸ್ವತಿ கரமல விழிர் மணிமாலையும், கரமல விழிர் மணிமாலையும் வீணையும் கருணை பொழியும் கடை கண்ணழகும் வள சரஸ்வதி தயை நிதி கதி, தன்னருள் தந்தருள்வா பாரதி. சரஸ்வதி அம்மா, இவ்வளோ இனிமையா பாடினேள். ஆனா நீங்க ஹுப்பள்ளியில இருந்துட்டு எப்படி உங்களுக்கு பாபநாசம் சிவனுடைய தமிழ் பாடல் எல்லாமே வரும்? நீங்க பிறந்து வளர்ந்தது தமிழ்நாடா? அஃப்கோர்ஸ் நான் தமிழ்நாடு தான். அப்படியா? கொஞ்சம் உங்களுடைய சைல்ட்ஹுட் பத்தி சொல்லுங்க எங்களுக்கு. நான் பிறந்தது தஞ்சாவூர் ஜில்லா, சங்கீதத்துக்கே பெயர் போன ஒரு ஊர் தஞ்சாவூர். தஞ்சாவூர் ஜில்லாவில் மன்னார்குடிங்கிற இடத்துல நான் பிறந்தது. 1943. நம்ம அப்பா இதில் சென்ட்ரல் கஸ்டம்ஸில் வேலையாக இருந்தார். ஆனால் ட்ரான்ஸ்ஃபரபிள் ஜாப். நம்ம ஃபுல்
ಸಂಗೀತ ಫ್ಯಾಮಿಲಿ, ಫುಲ್ ಸಂಗೀತ ಫ್ಯಾಮಿಲಿ. ದೇವರು ಎಲ್ಲರಿಗೂ ಚೆನ್ನಾಗಿ ನಾಲೆಜ್ ಕೊಟ್ಟಿದ್ದಾರೆ, ಒಳ್ಳೆ ವಾಯ್ಸ್ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ನಾವು ನಮ್ಮ ಅತ್ತೆ ಮಗಳು ಮತ್ತು ನನಗೆ ಎನ್ಕರೇಜ್ ಮಾಡಿ ಇಷ್ಟು ವರ್ಷ ಹಾಡಲಿಕ್ಕೆ ನಮಗೆ ಅನುಗ್ರಹ ಸಿಗಿತ್ತು. ಇದೆಲ್ಲ ಒಂದು ದೇವರ ಅನುಗ್ರಹ ಮತ್ತು ಎಲ್ಡರ್ಸ್ ಅನುಗ್ರಹ ಮತ್ತು ಯಜಮಾನ ஆசீர்வாதம். எப்படி இருந்தது அப்போ அங்க எல்லாமே நிறைய கச்சேரி நடக்குமா உங்களுடைய மன்னார்குடியிலே? நீங்க அதை ஸ்டார்ட் எப்படி பண்ணீங்க கத்துக்கக்கு? ஃபர்ஸ்ட் திருச்சிராப்பள்ளியில புதுக்கோட்டை ಸುಬ್ರಹ್ಮಣ್ಯ ಅಯ್ಯರ್ ಅವರು ಫಸ್ಟ್ ಗುರು ನನಗೆ. ಮತ್ತು ಆಮೇಲೆ ಅಲ್ಲಿಂದು ನಾವು ಅಪ್ಪ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದು ಮಧುರೈಗೆ ಬಂದಿದ್ದೀವಿ. ಮಧುರೈನಲ್ಲಿ ತೀರ್ಥಸ್ಥಾನ ಸೌಂದರರಾಜ ಅಯ್ಯಂಗಾರ್ ಮತ್ತು தலைஞாயர் நாகராஜ பாகவதர். தலைஞாயர் தஞ்சாவூருக்கு பக்கத்தில் இருக்கிற ஊர். சோமு பாகவதர் ಶಿಷ್ಯ தலைஞாயர் ನಾಗರಾಜ பாகவதர். ಅವರ ಹತ್ರ ಸುಮಾರು ಕೀರ್ತನೆಗಳು, ತ್ಯಾಗರಾಜ ಕೃತಿ, சுவாதி திருநாள் கிருதி, தீட்சை கிருதி, பஞ்சரத்ன கீர்த்தனை எல்லாம் கற்றுண்டேன். அப்புறம் அங்கிருந்து சென்னைக்கு ட்ரான்ஸ்ஃபர் ஆகிடுது. சென்னையில் வயலின் டூயட் கோமலவல்லி ஸ்ரீனிவாசன், அவர்கிட்ட ஸ்ரீனிவாசன்கிட்ட நவகிரக கீர்த்தனைகள், நவாவரண கீர்த்தனைகள், பஞ்சரத்ன கீர்த்தனைகள், இன்னும் எத்தனையோ கம்போசர்ஸ் கீர்த்தனைகள்லாம் கற்றுண்டேன். ஸ்பெஷலாக நம்து சொல்லணுன்னாக்க நான் சுவாதி திருநாள் அப்புறம் தமிழ் கீர்த்தனைகள் இதை போட்டிக்கு போகணும்னு டெல்லியில் டி.எஸ். ராகவன், திருப்புகழ் ஃபேமஸ் டி.எஸ். ராகவன் அவர் ಹತ್ರ சுவாதி திருநாள் 10 கீர்த்தனை, தமிழ் கீர்த்தனை 25 கீர்த்தனை, தமிழ் கீர்த்தனை 15 கீர்த்தனை கற்றுண்டு அதை ப்ராக்டிஸ் பண்ணி மியூசிக் அகாடமியில் சுவாதி திருநாள் காம்படிஷன், தமிழ் கீர்த்தனை காம்படிஷன் அதில் செகண்ட் ப்ரைஸ் வாங்கினேன். என்னுடைய பெருமை என்னென்னா, அப்போல்லாம் ஜி.என்.பಿ ಅವರು, ಮಧುರಮಣಿ ಅವರು, ಚೌಡಯ್ಯ ಅವರು ಎಲ್ಲ ಜಡ್ಜ್ ಆಗಿ ಜಡ್ಜ್ ಮಾಡಿದ್ದವರು. ಅವ್ರ ಮುನ್ನೆ ಹಾಡಲಿಕ್ಕೆ ಎದಕ್ಕೋ ಎಷ್ಟೋ ಹೆದರಿಕೆ ಇತ್ತು. ಆದರೂ ಧೈರ್ಯமாக ಹಾಡಿ பரிசு கிடைக்கணும்னு பிரயத்தன பண்ணி ப்ரைஸும் கிடைச்சது. அது ஒரு பெருமை. 1964 ನನಗೆ ಕೇರಳನಲ್ಲಿ ಕ್ಯಾಲಿಕಟ್ ಸ್ಟೇಷನಲ್ಲಿ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದೆ. 1964 2003 ತನಕ ನಾನು ಆಕಾಶವಾಣಿ ಆರ್ಟಿಸ್ಟ್. ಕ್ಯಾಲಿಕಟ್ ಆ್ಯಂಡ್ ತಿರುಚಿರಾಪಳ್ಳಿ, ವಿಜಯವಾಡ, ದೆನ್ ಹುಬ್ಳಿ. ನಮ್ಮ ಮನೆಯವರು ರೈಲ್ವೇನಲ್ಲಿ ಕೆಲಸ ಮಾಡಿ ರಿಟೈರ್ ಆದವರು, ಅವರು ಇವಾಗ ಇಲ್ಲ. ಹಂಗಾಗಿ ಪ್ರತಿಯೊಂದು ಸ್ಟೇಷನ್ನಲ್ಲಿ ಹಾಡಿದ್ದೆ. ಅದೇ ನಮಗೂ ಒಂದು ಸಂತೋಷ ಆಯಿತು. ಇಷ್ಟು ವರ್ಷ ಹಾಡಿ ಕಚೇರಿ ಎಲ್ಲ ಮಾಡಿದ್ದೆ. ಎಲ್ಲ தேவதான. அம்மா, நீங்க தமிழ் கீர்த்தனைகள் பத்தி சொன்னீங்க. எங்களுக்காக ஏதானுமே ஒரு தமிழ் கீர்த்தனை கொஞ்சம் பாட முடியுமா? ஏதானும் ஒரு கொஞ்சம் ஒன்னா. ஓம் நமோ நாராயணா, ஓம் நமோ நாராயணா என்று உள்ளம் உருக உரைத்திடனாவே. ஓம் நமோ நாராயணா என்று உள்ளம் உருக உரைத்திடனாவே. ஓம் நமோ நாராயணா நாராயணா நாராயணா
ನಾರಾಯಣ ரொம்ப நல்லா இருந்தது அம்புஜம் கிருஷ்ணா அவருடைய பாடல். நீங்க எப்படி உங்களுடைய வீட்டில ரொம்ப ஆர்த்தடாக்ஸ் ஃபேமிலி அப்படி இருந்ததா, ಅಥವಾ யூ ஹேட் ஃப்ரீடம் ஃபார் ஆல் திஸ்? பிகாஸ் யூஸ்வலி அந்த டைம்ல சங்கீதம் எல்லாம் கத்துக்க சில பேர் ஒத்துக்கல, வேண்டாம் அதெல்லாம் இருக்குன்னு. உங்களுக்கு எப்படி இருந்தது? ಆ್ಯಕ್ಚುಲಿ என்னுடைய 12 ವಯಸ್ಸಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರು. ಆದರೂ ನಮಗೆ ನಮ್ಮ ಅತ್ತೆ ನಮ್ಮ ಜೊತೆಗೆ ಇತ್ತು. ಹೆಂಗೋ ದೇವರ ನಾಲೆಜ್ ಕೊಟ್ಟಿದ್ದಾನೆ. ಅದು ಹೆಂಗೋ ಮುನ್ನಕ್ಕೆ ಇವಳು ಚೆನ್ನಾಗಿ ಹಾಡಿ ಎಲ್ಲ ಕಡೆ ಹಾಡಬೇಕು ಅನ್ನೋ ಅತ್ತೆಗೆ ತುಂಬ ಆಸೆ. ಅದனால் ಅತ್ತೆ ನಮ್ಗೆ ಕಾಪಾಡಿದ್ರು. ನಾನು ಅದಕ್ಕೆ ಅವರೇ ಫುಲ್ 5-6 ವರ್ಷ ನಮ್ಮ ಜೊತೆಗೆ ಇತ್ತು. ಸಂಗೀತ ಕ್ಲಾಸೆಲ್ಲ ನಡೆಯುವಾಗ ಅವರೇ ಜೊತೆಗೆ ಬರ್ಬೋರು, ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ಎಲ್ಲ ಅವ್ರಿಗೆ ಮಾಸ್ಟರ್ಗೂ ಎಲ್ಲ ಹುಡುಗಿ ಚೆನ್ನಾಗಿ ಹಾಡ್ತಾಳೆ, ಇನ್ನೊಂದು ಚೆನ್ನಾಗಿ ಹೇಳಿಕೊಡಿ ಎಲ್ಲ ಹೇಳಿ ಅವ್ರಿಗೆ ಭಾಳ ಸಂತೋಷ ಆಯಿತು. ಅವರಿಂದೇ ನಾನು ಮುಂದೆ ಬಂದದ್ದು ಕಾರಣ. ಮತ್ತು ನನಗೆ ಒಂದು 5 ವರ್ಷ ಇರುವಾಗಲೇ MS ಈ ಥರ ಒಂದು 1000 ಆಡಿಯನ್ಸ್ ಮುಂದೆ ಹಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ತುಂಬ ಕಚೇರಿಗಳು ಮಾಡಬೇಕು ಅಂದಿತ್ತು. ಅದಕ್ಕಾಗಲೇ ನಾನು ತುಂಬ ಪ್ರಯತ್ನ ಮಾಡಿ ಹಾರ್ಡ್ ವರ್ಕ್ ಮಾಡಿ ಎಷ್ಟು ಇದಕ್ಕೆ ಬಂದಿದ್ದೆ. ಅದು ದೇವ್ರದ ಅನುಗ್ರಹ ಹೇಳಬೇಕು. ನೀವು ಇದು ಹೇಳ್ತಿದ್ರಿ, ಇದಕ್ಕೆ 2 ಇದಿದೆ. ನಿಮ್ಮ ಮ್ಯಾರೇಜ್ಗೆ ಹಿಂದೆ ನಿಮ್ಮ ಸಂಗೀತ, ಹೌದು. ನಿಮ್ಮ ಮದುವೆಯ ನಂತರ ನಿಮ್ಮ ಸಂಗೀತ, ಹೌದು. ಅದು ಹೇಗೆ ವ್ಯತ್ಯಾಸ ಆಯಿತು? ನಿಮ್ಮ ಮದುವೆಯಾದ ಮನೆಯಲ್ಲಿ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡಿದ್ರ ಅಥವಾ ನಿಮ್ಮ ಸಂಗೀತಕ್ಕೆ ಕಷ್ಟ ಆಯ್ತಾ, ಏನಾಯ್ತು? ಹೇಳ್ತೀನಿ. ಈಗ ನಮ್ಮ ಮದುವೆ ಮಾಡಿಕೊಂಡದೇ ನಮ್ಮ ನಾದಿನಿ, ನಮ್ಮ ಅತ್ತೆ ಮಾವರು ಎಲ್ಲರಿಗೂ ಸಂಗೀತ ತುಂಬ ಪ್ರೀತಿ ಜಾಸ್ತಿ. ಫಸ್ಟ್ ನನಗೆ ಮದುವೆ ಆನದೇ ಸಂಗೀತ ಕಾರಣದಲ್ಲಿಯೇ ಮದುವೆ ಆಯಿತು. ಮತ್ತು ಯಜಮಾನರ್ ಅವ್ರಿಗೂ ತುಂಬ ಪ್ರೀತಿ ಜಾಸ್ತಿ. ಅವರು ಕಮಲಾಬಾ ನವ ಅವರನ್ನು ಹಾಡಿದ್ದೆ. ಮತ್ತು GNT ಸಾಹಿತ್ಯ ಸುಧಾ ಮಾಧುರ್ಯ ಭಾಷೆ ಹಾಡಿದ್ದೆ. ಅವ್ರಿಗೆ ತುಂಬ ಅಟ್ರಾಕ್ಟ್ ಆಯಿತು. ಹಂಗಾಗಿ ಅವರು ತಕ್ಷಣ ಓಕೆ ಹೇಳಿಬಿಟ್ರು. ಅದು ಮಾತ್ರ ಇಲ್ಲದ ಅವರು ಎಷ್ಟೋ ನಮಗೆ ಎನ್ಕರೇಜ್ ಮಾಡಿದವರು ಅವರೇ. ನೀವು ನಾನು ಏನು ಅಷ್ಟೊಂದು ಇದು ಮಾಡಿಲ್ಲ, ಆದರೂ MA ಮಾಡಬೇಕು, MA ಮ್ಯೂಸಿಕ್, PhD ಮ್ಯೂಸಿಕ್ ಮಾಡಬೇಕು ಅಂತ ತುಂಬ ಆಸೆ. ನನಗೆ ಎಷ್ಟು ಆಯಿತೋ ಅಷ್ಟು ಮಾಡಿ. ಅವರ ಹೆಸರು ಸಂಪತ್. ಐ ಹ್ಯಾವ್ ಹರ್ಡ್ ದಟ್ ಹಿ ಈಸ್ ಅವರು ಹಾಡದೇ ಇದ್ರು ಹಾಡಿನ ಮೇಲೆ ಅಂತಹ ಪ್ರೀತಿ, ಅಂಡ್ ಯು ವುಡ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ಗೆಟ್ ಸಮ್ ಮ್ಯೂಸಿಕ್ ಅಂತ. ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ, ಅವರ ಸಂಗೀತದ ಪ್ರೇಮದ ಬಗ್ಗೆ? ಹೌದು. ಅವ್ರು ಯಾವಾಗಲೂ ಸಂಗೀತ ಕೇಳುತ್ತಾನೇ ಇರಬೇಕು. ಮನೆಯಲ್ಲಿ ಬೆಳಗ್ಗೆ ಎದ್ದತ್ರಿಂದ ರಾತ್ರಿ ಮಲಗುವ ತನಕ ಟೇಪ್ ರೆಕಾರ್ಡ್ ಉಡ್ತಾನೇ ಇದ್ದರು. ಆಮೇಲೆ ಇತ್ತು. ಆಮೇಲೆ ರೆಕಾರ್ಡಿಂಗ್ ಮಾಡೋದು ಫುಲ್ಲಾಗಿ ಎಲ್ಲ ವಿದ್ವಾನ್, ದೊಡ್ಡ ವಿದ್ವಾನ್ ಅಲ್ಲ, ಚಿಕ್ಕ ವಿದ್ವಾನ್ ಇಲ್ಲ, ಎಲ್ಲ ವಿದ್ವಾನ್ ಕ್ಯಾಸೆಟ್ ನಮ್ಮ ಮನೆಯಲ್ಲಿ ಲೈಬ್ರರಿ ಥರ ಇರ್ತದೋ ಎಲ್ಲ ಅವರು ಮಾಡಿದ್ದದು. ಮತ್ತು ನನಗೆ ಫ್ರೀಡಮ್, ಅದು ಎಲ್ಲಿ ಬೇಕಾದರೆ ನೀ ಹೋಗಿ ಹಾಡಮ್ಮ, ಹಾಡು ನಾ ಎಲ್ಲ ನೋಡ್ಕೊಳ್ತೀನಿ, ನೀ ಹಾಡು ಒಂದೇ ನಮ್ಮದು ಪ್ರಧಾನ ನನಗೆ ಹೇಳ್ತಾ ಇದ್ದವರು. ಅಷ್ಟು ಪ್ರೀತಿ ಇಟ್ಕೊಂಡು ನಮಗೆ ಎನ್ಕರೇಜ್ ಮಾಡಿದರು. ಅದೇ ನನಗೆ ಆಶೀರ್ವಾದ, ಅವರಿಗೆ ಫುಲ್ ಆಶೀರ್ವಾದ. ಮತ್ತೆ ನಿಮ್ಮ ತಂದೆದು ಟ್ರಾನ್ಸ್ಫರಬಲ್ ಜಾಬು, ನೀವು ಆಮೇಲೆ ಮದುವೆಯಾಗಿ ಬಂದರೆ ನಿಮ್ಮ ಯಜಮಾನರದ್ದು ಟ್ರಾನ್ಸ್ಫರಬಲ್ ಜಾಬು. ನಿಮ್ಮ ಎಂತೆಂಥ ಅನುಭವಗಳಾಯಿತು ನಿಮಗೆ ಈ ಬೇರೆ ಬೇರೆ ಊರುಗಳಿಗೆ ಹೋದಾಗ? ನಿಮಗೆ ಕಲ್ಚರಲಿ ನಮ್ಮ ಸಂಗೀತಕ್ಕೆ ಒಂದೊಂದು ಕಡೆ ತುಂಬ ಮನ್ನಣೆ ಸಿಕ್ಕಿರಬಹುದು, ಕೆಲವು ಕಡೆ ಸಂಗೀತ ಅಂದರೆ ಅವ್ರಿಗೆ ಏನು ಅಂತಾನೆ ಗೊತ್ತಿಲ್ಲದೆ ಇರಬಹುದು. ನಿಮಗೆ ಹೇಗೆ ಆಯಿತು ಬೇರೆ ಬೇರೆ ಜಾಗಗಳಲ್ಲಿ, ಎಲ್ಲೆಲ್ಲಿ ಹೋಗಿದ್ರಿ? ಹೇಳಿ. ಈಗ ಇದು ವಿಜಯವಾಡನಲ್ಲಿ ಇರುವಾಗ ಆಲ್ ರೇಡಿಯೋ ಡೈರೆಕ್ಟರ್ ಅವರು ಹೇಳಿದ್ರು, ವರಟಿ ವೆಂಕಟೇಶ್ವರರು ಇದ್ದರು, ಆಲ್ ರೇಡಿಯೋ ಡೈರೆಕ್ಟರ್. ಅವರ ಅಮ್ಮ, ನೀವು ತುಂಬ ಚೆನ್ನಾಗಿ ಹಾಡ್ತೀರಿ,
ನಮಗೆ ಗುರು ಡಾಕ್ಟರ್ ಪಿನಾಕ ಪಾಣಿ ಹಂಗೆ ಹೇಳಿದರು. ನನಗೊಂದು ಸಂದರ್ಭ ಸಿಗಿತ್ತು. ನಾವು ಹುಬ್ಳಿನಲ್ಲಿ ಇರುವಾಗ ಆಕಾಶವಾಣಿಯಲ್ಲಿ ಕಡಪ ಸ್ಟೇಷನಲ್ಲಿ ಹಾಡ್ತಾ ಇದ್ದೆ. ಆವಾಗ ಅವರು ಒಂದು ಸತಿ ಕೇಳಿದ್ರು ಕಾಣುತ್ತೆ. ಆಮೇಲೆ ಡಾಕ್ಟರ್ ಪಿನಾಕ ಪಾಣಿಯ ಭೇಟಿ ಆಗಬೇಕು, ನಮ್ಮ ಯಜಮಾನ ಕರ್ಕೊಂಡು ಹೋಗ್ತೀನಿ ಹೇಳಿ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಅವ್ರ ಮುಂದೆ ನನ್ನ ಹಾಡಲಿಕ್ಕೆ ಹೇಳಿ ಆಮೇಲೆ ಅವ್ರು ಹೇಳಿದ್ರು, ಅಮ್ಮ ನಾನು ಕೇಳಿದ್ದೆ, ನಾನು ಇಲ್ಲಿ ಬಂದು ಪೇಯಿಂಗ್ ಗೆಸ್ಟ್ ಆಗಿ ಇದ್ಕೊಂಡು ನಿಮ್ಮ ಹತ್ರ ಕಲಿಬೇಕು, ನನಗೆ ತುಂಬ ಆಸೆ ಆಯಿತು. ಕೇಳಿದೆ, ಓಕೆ ಅಮ್ಮ ನೀವು ಬನ್ನಿ ನಾನು ಹೇಳ್ಕೊಡ್ತೀನಿ ಹೇಳಿ ಒಂದು 3 ಸೆಷನ್ ಅವ್ರ ಕಲಿತಿರ್ಬೋದು. ಆದರೆ ಆಮೇಲೆ ಪಾಪ ಅವರಿಗೆ ಆರಾಮಾಗಿಲ್ಲದ ಆಯಿತು. ಅವರ ಆಶೀರ್ವಾದ ನನಗೆ ಫುಲ್ ಆಶೀರ್ವಾದ ಸಿಗಿತ್ತು. ಅಷ್ಟು ದೊಡ್ಡ ವಿದ್ವಾಂಸರು ಆಶೀರ್ವಾದ ಸಿಗಿತ್ತು. ಆಮೇಲೆ ನಾವು 68 to 74 ಜಾಂಬೆನಲ್ಲಿ ಇರುವಾಗ ವಿ ಸುಬ್ರಹ್ಮಣ್ಯಂ ಅವರು ಬುದ್ಧ ಬಗ್ಗೆ ಡ್ಯಾನ್ಸ್ ಡ್ರಾಮಾ, ತುಂಬ ಡ್ಯಾನ್ಸ್ ಡ್ರಾಮಾ ಸಾಂಗ್ಸ್ ಎಲ್ಲ ಬರೆದಿದ್ದರು. ಫುಲ್ ಸಾಂಸ್ಕ್ರಿಟ್ ತಮಿಳ್ ಎಲ್ಲ ಇತ್ತು ಲ್ಯಾಂಗ್ವೇಜ್ನಲ್ಲಿ. ಹಾಗೆ ಅವರು ಸಾಂಗ್ಸ್ ಫುಲ್ ನಾನು ಕ್ಯಾಸೆಟ್ನಲ್ಲಿ ಫಿಮೇಲ್ ವಾಯ್ಸ್ನಲ್ಲಿ ಬೇಕು ಹೇಳಿದರು. ಹಂಗೆ ಫಿಮೇಲ್ಸ್ ವಾಯ್ಸ್ನಲ್ಲಿ ರೆಕಾರ್ಡ್ ಮಾಡಿ ಮತ್ತು ಇಂಡಿಯಾನಲ್ಲಿ ಡ್ಯಾನ್ಸರ್ಸ್ ಕಳಿಸಿದ್ದಾರೆ. ಅದು ಒಂದು ಕಂಟಿನ್ಯೂಯಸ್ ಮ್ಯೂಸಿಕಲ್ ಟಚ್ ಇತ್ತು ನನಗೆ. ಹಂಗಾಗಿ ಇಷ್ಟು ತನಕ ನಾನು ಇವಾಗಲೂ ಟೀಚಿಂಗ್ ಮಾಡ್ತಾ ಇದ್ದೀನಿ. ಕಾನ್ಸರ್ಟ್ ಕೊಡೋದು ಸ್ವಲ್ಪ ಯೋಚನೆ ಆಗಿಬಿಟ್ಟಿತ್ತು. ನೀವು ಹುಬ್ಬಳ್ಳಿಲಿ ಇದ್ರಿ ತುಂಬ ವರ್ಷ, ಈಗಲೂ ಹುಬ್ಬಳ್ಳಿಲಿ ಇದ್ದೀರಾ. ಅಲ್ಲಿ ಹೆಂಗಿತ್ತು ರೆಸ್ಪಾನ್ಸ್? ನಮ್ಮ ಕರ್ನಾಟಕ ಸಂಗೀತಕ್ಕೆ ತುಂಬ ಸ್ಟೂಡೆಂಟ್ಸ್ ಕಲಿಯಕ್ಕೆ ಬರ್ತಾರಾ? ಹೇಳಿ, ಅಲ್ಲಿಯೂ ಕಲೀಲಿಕ್ಕೆ ಫಸ್ಟ್ ಸ್ಟೂಡೆಂಟ್ಸ್ ಬರ್ತಾ ಇದ್ದರು. ಒನ್ಸ್ ಟಿ ವಿ ಶುರು ಆದಮೇಲೆ 75% ಸ್ಟೂಡೆಂಟ್ಸ್ ಡ್ಯಾನ್ಸ್ ಕಲಿಬೇಕು ಅವ್ರಿಗೆ ಆಸೆ. ಸಂಗೀತ ಭಾಳ ಕಡಿಮೆ ಆಯಿತು. ಆಮೇಲೆ ಮೊಬೈಲ್ ಬಂತು ಮತ್ತು ಮಕ್ಕಳಿಗೆ ಸೋಮಿನಿ ಇದಕ್ಕೆ ಅವ್ರಿಗೆ ಕಳಿಸ್ಬಿಡ್ತಾರೆ. ಅವ್ರಿಗೆ ಟ್ಯೂಷನ್ ಇರುತ್ತೆ ಮತ್ತು ಅಬಾಕಸ್ ಕ್ಲಾಸ್, ಕರಾಟೆ ಹಂಗೆಲ್ಲ ಕಳಿಸ್ಬಿಡ್ತಾರೆ. ಹಂಗೆ ಸ್ಟೂಡೆಂಟ್ಸ್ ಕಡಿಮೆ ಆಯಿತು. ಎಲ್ಲ ಬಾರಮು ಅವರ ಹತ್ರ ಮಕ್ಕಳ ಹತ್ರ ಹಾಕಿಬಿಟ್ರೆ ಅವರು ಹೆಂಗೆ ಕಲಿಬೋದು. ಹಂಗಾಗಿ ಸ್ವಲ್ಪ ಸ್ಟೂಡೆಂಟ್ಸ್ ಕಲಿಯೋದು ಸ್ವಲ್ಪ ಕಡಿಮೆ. ಸ್ಟೂಡೆಂಟ್ಸು ಅಷ್ಟು ಪಾಪ ನಾವು ಏನು ಹೇಳಬಾರ್ದು ಮಕ್ಕಳಿಗೆ, ಈ ಥರ ಅದು ಕಡಿಮೆ ಆಯಿತು. ಅವ್ರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಫಸ್ಟು ಕಲೀಲಿಕ್ಕೆ ಆಸೆಯಾಗಿ ಬರ್ತಾರೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಟೈಮ್. ಹಂಗಾಗಿ ಸ್ವಲ್ಪ ರೆಸ್ಪಾನ್ಸ್ ಕಮ್ಮಿ ಇದೆ. ನಿಮಗೆ ಅಂಥ ಜಾಗದಲ್ಲಿ ಇದ್ದಾಗ ನಿಮಗೆ ಹಿಂದೂಸ್ತಾನಿ ಇನ್ಫ್ಲೂಯೆನ್ಸ್ ಹೆಂಗಿತ್ತು? ನೀವು ತುಂಬ ಕೇಳಿದ್ರ ಅಲ್ಲಿ ಹಿಂದೂಸ್ತಾನಿ ಕಚೇರಿಗಳನ್ನ? ಹೌದು, ನಮಗೆ ಹಿಂದೂಸ್ತಾನಿ ಕೇಳಬೇಕು ಅನ್ನೋ ತುಂಬ ಆಸೆ. ನಮ್ಮ ಯಜಮಾನರೇ ಸಂಗೀತ ಪ್ರಿಯ ಅನ್ನೋ ಒಂದು ಇದರಲ್ಲಿ ಸಭಾ ಶುರು ಮಾಡಿ ಹಾನರಿ ಸೆಕ್ರೆಟರಿ ಆಗಿ ಇದ್ದು ಒಂದು 6 ವರ್ಷ ನಡೆಸಿದ್ರು. ಒಂದು ತಿಂಗಳು ಕರ್ನಾಟಕ ಸಂಗೀತ, ಇನ್ನೊಂದು ತಿಂಗಳು ಹಿಂದೂಸ್ತಾನಿ ಸಂಗೀತ ಹಂಗೆ ಅರೇಂಜ್ ಮಾಡಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಸ್ವಲ್ಪ ಅದೇನೋ ಕಡಿಮೆ. ನಿಮಗೆ ಯಾರ ಸಂಗೀತ ತುಂಬಾ ಇಷ್ಟ ಕರ್ನಾಟಕ ಸಂಗೀತದಲ್ಲಿ? ನಿಮ್ಮ ಫ್ಯಾನ್, ನೀವು ಯಾರ ಫ್ಯಾನ್ ನೀವು? ಹಂಗೆ ಎಲ್ಲರಿಗೂ ನನಗೆ ಎಲ್ಲರೂ ವಿದ್ವಾಂಸರು ಸಂಗೀತವು ನಾವು ಲೈಕ್ ಮಾಡ್ತೀವಿ. ಆದ್ರೆ ನಿಮ್ಗೆ ಯಾರು ಒಬ್ರು ಇರ್ತಾರೆ, ನೀವು ಹೇಳಿದ ತಕ್ಷಣ ಫೇವ್ರೆಟ್ ಮ್ಯೂಸಿಷಿಯನ್ ಅಂತ ಒಬ್ರು ಇರ್ತಾರೆ. ನಾನು ಇಟ್ಕೊಳ್ಳಲ್ಲ, ನೀವು ಫೇವ್ರೆಟ್ ಅಂತ ಇದು ಮಾಡಿಲ್ಲ. ಎಲ್ಲ ಸಂಗೀತ ವಿದ್ವಾನ್ ಕೇಳ್ತೀನಿ, ಯಾವಾಗ ಬೇಕೋ ಅವತ್ತು ಕಲಿತೀನಿ. ಅದனால ಯಾರ್ದು ನನಗೆ ಎಲ್ಲ ಸಂಗೀತ ವಿದ್ವಾನ್ ನನಗೆ ಐ ಲೈಕ್. ಮ್ಯಾನ್ ಅಂಡ್ ವುಮನ್ ಸಂಗೀತ ವಿದ್ವಾನ್ಗಳು ಎಲ್ಲರೂ ಐ ಲೈಕ್. ಈಗಿನ ಇದರಲ್ಲೂ ನೀವು ಯೂಟ್ಯೂಬಲ್ಲೆಲ್ಲ ಕೇಳ್ತೀರಾ, ಈಗಿನ ವಿದ್ವಾಂಸರೆಲ್ಲ ಹಾಡ್ತಿರೋರು, ನಿಮಗೆ ಅದರದ್ದು ಏನು ಅನ್ಸುತ್ತೆ? ಖುಷಿ ಆಗುತ್ತಾ? ಮುಂದೆ ಭಾರಿ ಖುಷಿ ಆಗ್ತದೆ. ಎಲ್ಲ ಡಿಫ್ರೆಂಟ್ ಇದರಲ್ಲಿ ಹಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಅಪ್ಪಂಗ್ಲ ತುಂಬ ಕೇಳ್ತಾರೆ. ಅವಾಗಲ ಅಷ್ಟು ತುಕಾರಾಮ್, ಅಪ್ಪಂಗ, ತುಳಸಿದಾಸರ್ ಅದೆಲ್ಲ ಕೇಳಲಿಕ್ಕೆ ಚಾನ್ಸ್ ಇಲ್ಲ. ಇವಾಗ ಅಪ್ಪಂಗ್ಲ ತುಂಬ ಹಾಡ್ತಾರೆ. ಅದು ಒಂದು.
ಆಮೇಲೆ ಇದು ರಂಜಿನಿ ಗಾಯತ್ರಿ ಮತ್ತು ಇವರು ಪ್ರಿಯಾ ಸಿಸ್ಟರ್ಸು, ಅದು ಹನುಮಾಚಾರ್ಯ ಸಾಹಿತ್ಯ ಎಲ್ಲ ಅವಾಗ ಹೇಳಲಿಕ್ಕೆ ಇಲ್ಲ. ಇವಾಗ ಸೋ ಮೆನಿ ವೆರೈಟಿ ಆಫ್ ಕಂಪೋಸರ್ಸ್ ಸಾಂಗ್ಸ್ ನಾವು ಕೇಳ್ತಾ ಇದ್ದೀವಿ. ಸಂತೋಷ ಆಯಿತು. ನೀವು ಒಂದು ರೀಸೆಂಟ್ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ರಿ, 108 ದಿವ್ಯ ದೇಶದಕ್ಕೆ. ಅದು ಹೇಗ್ ಮಾಡಿದ್ರಿ? ಅದು ಮುಗೀತಾ, ಆಗ್ತಿದ್ಯಾ? ನಮ್ಮ ಮನೆಯಲ್ಲಿ ನಮ್ಮನ್ನ ಯಜಮಾನ ಹೇಳಿದಲ್ಲ, ನಮ್ಮ ಲೈಬ್ರರಿ ತನಕ ಸೋ ಮೆನಿ ಕಂಪೋಸರ್ಸ್ ಬುಕ್. ಅದು ಹೇಗೆ ಬಂತು ಅಂತ ಕೇಳಿದರೆ, ಮನೆಯವರು ನಮ್ಮ ಯಜಮಾನರು ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ. ಊರಾಗಿ ಹೋಗಿ ಯಾರ್ಯಾರು ಕಂಪೋಸರ್ಸ್ ಇದ್ದಾರೆ ಅವ್ರದ್ದು ಬುಕ್ಸ್ ಎಲ್ಲ ತಗೊಂಡು ಬರಬೇಕು. ಆಮೇಲೆ ಆ ಬುಕ್ಸ್ ಎಲ್ಲ ಒಂದು ಇಂಡೆಕ್ಸ್ ಮಾಡಿದ್ದಾರೆ. ಹಂಗಾಗಿ ಸೋ ಮೆನಿ ಬುಕ್ಸ್ ನಮ್ಮ ಮನೆಯಲ್ಲಿ ಇದೆ. ಒಂದು ದಿವಸ ಹಂಗೆ ನೋಡ್ತಾ ಇರುವಾಗ 108 ದಿವ್ಯಸ್ಥಳ ಬುಕ್ ನೋಡಿದ್ದೆ, ಮತ್ತು ವೆರೈಟಿ ಕಂಪೋಸರ್ಸ್ ಬುಕ್ ನೋಡಿದ್ದೆ. ಅದರಿಂದ ನಾನು 2 ಸಾಂಗ್ ಟ್ಯೂನ್ ಮಾಡಿ ನೋಡಿ ಟ್ಯೂನ್ ಮಾಡಿಬಿಟ್ಟು ಅದಕ್ಕೆ ಕೇಳಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮತ್ತು ಅವರು 3-4 ಮಂದಿಗೆ ಕಳಿಸಿ ಅದು ಹೆಂಗೆ ಇದೆ ಅಂತ ಕೇಳಿದೆ. ತುಂಬ ಚೆನ್ನಾಗಿದೆ ಮಾಮಿ, ನೀವು 108 ದಿವಸಸ್ಥಳ ಕೂಡ ನೀವು ಮಾಡಿಬಿಡಿ ಎಂದು ಹೇಳಿದರು. ತಕ್ಷಣ 108 ದಿವಸಸ್ಥಳ ಹಾಡುಗಳು ತಗೊಂಡು ಒಂದಾಗಿ 108 ದಿವಸಸ್ಥಳ ಹಾಡುಗಳು ಮುಗಿಸಿದೆ. ಮತ್ತು ಡೈಲಿ 3-4 ಗ್ರೂಪ್ಗೆ ಅದು ದಿವಸಸ್ಥಳ 108 ದಿವಸಸ್ಥಳ ಹಾಡುಗಳು ಕಳಿಸಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದು ನನಗೆ ಅವ್ರು ಹೇಳಿದ್ರು ಗೊತ್ತಿಲ್ಲ, ಅದೇ ನನಗೆ ಆ ಟೈಮ್ನಲ್ಲಿ ಅಷ್ಟು ದೇವ್ರದ್ದು ಅನುಗ್ರಹ ಅಲ್ಲವಾ, ಹಂಗೇನೋ ಒಂದು ನನಗೆ ಆತ್ಮತೃಪ್ತಿ ಆಯಿತು. ತುಂಬ ಆತ್ಮತೃಪ್ತಿ. ಐ ಫೆಲ್ಟ್ ಟು ಮಚ್. ಅದು ಬರ್ದಿರೋದು ಯಾರು ಆ ಹಾಡುಗಳನ್ನ? ಮನ್ನಾರ್ಗುಡಿ ಪಾರ್ಥಸಾರಥಿಯಿಂದ. ಓಕೆ ಓಕೆ, ಮನ್ನಾರ್ಗುಡಿ ಪಾರ್ಥಸಾರಥಿಯಿಂದ. ನೀವು ಇಷ್ಟೊತ್ತು ನಿಮ್ಮ ಜೀವನದ ಸಾಕಷ್ಟು ಮಜಲುಗಳನ್ನು ನಮ್ಮ ಮುಂದೆ ಇಟ್ರಿ. ನಿಮ್ಮ ಹಸ್ಬೆಂಡ್ ಅವರು ಎಷ್ಟು ಸಂಗೀತಕ್ಕೋಸ್ಕರ ಅವರು ಪ್ರೇರೇಪಣೆ ಕೊಟ್ಟರು, ಪ್ರೋತ್ಸಾಹ ಕೊಟ್ಟರು, ಅದನ್ನು ಹೇಳಿದ್ರಿ. ಆ್ಯಂಡ್ ನಿಮ್ಮ ಜೀವನದಲ್ಲಿ ನೀವು ಹಾಡಿದ್ದನ್ನೆಲ್ಲ ಹೇಳಿದ್ರಿ. ಎಷ್ಟೋ ರೇಡಿಯೋ ಸ್ಟೇಷನಲ್ಲೆಲ್ಲ ನೀವು ಹಾಡಿದ್ದೀರಾ. ಅದರಲ್ಲಿ ಹೇಗೆ ನೀವು ಹೊಸ ಹಾಡನ್ನು ಹೇಗೆ ಕಲ್ತ್ಕೋತಾ ಇದ್ರಿ ಅಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ? ಹೇಳಿದರೆ ಫಸ್ಟು ನಾನು ರಾಗ ಆಲಾಪನೆ, ಮನೋಧರ್ಮ ಸ್ವರಗಳು ಹಾಕಲಿಕ್ಕೆ ಹೇಳಿಕೊಟ್ರು. ಗುರುಮೂಲ್ಯ ಕಲಿತಿದ್ದೆ. ಆಮೇಲೆ ಸ್ವಲ್ಪ ಕಲೀಲಿಕ್ಕೆ ಆಗಲ್ಲ. ಮತ್ತು ಹಂಗೆ ಸ್ವಲ್ಪ ದೊಡ್ಡ ದೊಡ್ಡ ವಿದ್ವಾಂಸಗಳು ಅವ್ರದ್ದೆಲ್ಲ ಕೇಳಿ 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 ದೇವ್ರದ್ದು ಅನುಗ್ರಹದಲ್ಲಿ ಅವ್ರು ಕೊಟ್ಟಿದ್ದ ಜ್ಞಾನದಲ್ಲಿಯೇ ನಾನು ಕಲಿತಿರ್ಬೇಕು ಅಂತ ನನಗೆ ಅನಿಸುತ್ತದೆ. ಇಲ್ಲಾದರೆ ಅಷ್ಟು ಬರುವುದಿಲ್ಲ. ಹಂಗೆ ದೇವರಿಗೆ ನಮಸ್ಕಾರ ಮಾಡ್ತೀನಿ. ಭಾರಿ ಸಂತೋಷ ಆಯಿತು. ಗಾಡ್ಸ್ ಗಿಫ್ಟ್ ಹೇಳ್ತಾರಲ್ಲ, ಆ ಥರ. ಅದು ನಮಗೋಸ್ಕರ ಯಾವ್ದಾದ್ರು ಒಂದು ರಾಗ 1-2 ಲೈನ್ ಆಲಾಪನೆ ಮಾಡ್ಬೋದಾ ನಮ್ಮ ಪ್ರೇಕ್ಷಕರಿಗೋಸ್ಕರ? ನಿಮ್ಗೆ ಯಾವುದು ನಿಮಗೆ ಮನಸ್ಸಿಗೆ ಬರುತ್ತೋ? na 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 na
ತುಂಬಾ ತುಂಬಾ ಸಂತೋಷ ಆಯ್ತು ಮಮ್ಮಿ. ಇದನ್ನೆಲ್ಲ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಅಂತ ಹೇಳ್ಬೋದು. ಅಕಸ್ಮಾತ್ ಆಗಿ ನಮ್ಮ ನೇಬರ್ ಮನೆಗೆ ಮಾಮಿ ಬಂದಿದ್ದಾರೆ ಅಂಡ್ ಅವರು ಮಾಮಿ ಸ್ಟೂಡೆಂಟೇನೆ. ಅವರ ಮನೆಯಲ್ಲೇ ಕೂತು ಇವಾಗ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಎಲ್ಲವೂ ಅದು ಕೈಕೂಡ ವೇಂಡುಂ ಅಂತ ಹೇಳಿದ ಥರ ಯಾವುದು ಪ್ರೀ ಪ್ಲಾನ್ಡ್ ಅಲ್ಲ, ಮುಂಚೆ ಯೋಚಿಸಿ ಇಂತಹ ದಿನ ಇಂತಹ ಟೈಮಿಗೆ ಮಾಡಬೇಕು ಅಂತ ಅನ್ಕೊಂಡದ್ದಲ್ಲ, ಅದಾಗೆ ಅಪ್ಪಡಿ ಅಮೈಂಜದು ಅಂತ ಹಾಗೆ ಬಂದು ಸೇರ್ಕೊಳ್ತು ಎಲ್ಲ. ಅದಕ್ಕೆ ಎಲ್ಲ ಭಗವಂತನ ಕೃಪೆ ಒಂದೇ ಅಂತ ಅನ್ಕೋತೀನಿ. ನಿಮ್ಮ ಜೊತೆ ಮಾತಾಡ್ಕೊಂಡು ತುಂಬಾ ಸಂತೋಷ ಆಯ್ತು. ಅಂಡ್ ಮಾಮಿ ನೆನ್ನೆ ಸುಮ್ಮನೆ ಹಾಡ್ತಿದ್ದಾಗ ಒಂದು ಕುಳಲೋದಿ ಮನಮೆಲ್ಲ ಉತ್ತುಕಾಡು ಹಾಡನ್ನ ತುಂಬಾ ಸೊಗಸಾಗಿ ಹಾಡಿದ್ರು. ಅದನ್ನ ನಾನು ಆಮೇಲೆ ಅವ್ರ ಹತ್ರ ಕಲ್ತ್ಕೋತೀನಿ, ನಿಮಗೂ ಆದ್ರೆ ಅದನ್ನ ಇದರ ಮೂಲಕ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾ, ಮಾಮಿ ತುಂಬಾ ಸಂತೋಷ ಆಯ್ತು ನಿಮ್ಮ ಬಹಳ ಜೊತೆ ಸಂತೋಷ. ಮಾತಾಡೋ. ಧನ್ಯವಾದಗಳು. ಹೀಗೆ ನೀವು ನಿಮ್ಮ ಕೃಪೆಯಿಂದ ನಮ್ಮ ಮೇಲೆ ಇಟ್ಟು ಮತ್ತೆ ಮತ್ತೆ ನಮ್ಮ ಜೊತೆ ನೀವು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಜೊತೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಚಿಕ್ಕ ಸಂದರ್ಶನವನ್ನು ಮುಕ್ತಾಯ ಮಾಡಬಹುದಾ? ಬಹಳ ಧನ್ಯವಾದಗಳು. ಬಹಳ ಧನ್ಯವಾದಗಳು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಮಸ್ಕಾರ.